ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಇವತ್ತಿನ ಈ ಕ್ರೇಜಿ ಎಕ್ಸ್ಪೀರಿಯನ್ಸ್ಗೆ ನಿಮ್ಗೆಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ, ಇವತ್ತು ಹೋಗ್ತಾ ಇರುವಂಥ ಜಾಗ ಬಂದು ಆಲ್ರೆಡಿ ಎಲ್ರಿಗೂ ಗೊತ್ತಾಗಿರುತ್ತೆ ಥಂಬ್ನೇಲ್ ನೋಡಿ. ಸೊ ಫುಲ್ ಅಡ್ವೆಂಚರಲ್ ನೇಚರ್ ತುಂಬಿಕೊಂಡಿರುವಂಥ ಜಾಗ. ಇವತ್ತಿನ ಈ ವಿಡಿಯೋದಲ್ಲಿ ಫುಲ್ ಆಫ್ ಅಡ್ವೆಂಚರ್ ನೇಚರ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಯಾಕೆಂದ್ರೆ ನಾವು ಹೋಗ್ತಾ ಇರುವಂತ ಜಾಗ ಬಂದು ನೆಕ್ಸ್ಟ್ ಲೆವೆಲ್ ನೇಚರ್ ಇರುವಂತ ಜಾಗ ಅಂತಾನೆ ಹೇಳ್ಬೇಕು. ಸೊ ನಾವು ಹೋಗ್ತಾ ಇರುವಂತ ಜಾಗ ಯಾವ್ದಪ್ಪ ಅಂತಂದ್ರೆ ಕರುನಾಡಿನಿಂದ ವಯನಾಡಿನ ಕಡೆಗೆ. ಫೈವ್ ಫ್ರೆಂಡ್ಸ್, ಒನ್ ರ್ಯಾಂಡಮ್ ಪ್ಲಾನ್. ಬೆಂಗಳೂರಿಂದ ಸ್ಟಾರ್ಟ್ ಆದ ಈ ಜರ್ನಿ ನಮಗೆ ಜಸ್ಟ್ ಟ್ರಿಪ್ ಅಲ್ಲ, ಫುಲ್ ಮೆಮೊರೇಬಲ್ ಪ್ಯಾಕೇಜ್ ಆಗಿರುತ್ತೆ. ಸೊ ನಾವು ಫ್ರೆಂಡ್ಸ್ ಎಲ್ಲ ಸಡನ್ ಆಗಿ ವಯನಾಡ್ ಕಡೆ ಪ್ಲಾನ್ ಮಾಡಿದ್ವಿ. ನಮ್ ಗ್ಯಾಂಗ್ ಅಲ್ಲಿ 5 ಜನ, 4 ಜನ ಫ್ರೆಂಡ್ಸು ಶಿವಮೊಗ್ಗದಿಂದ ಮೈಸೂರಿಗೆ ಕಾರಲ್ಲಿ ಬರ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಇವಾಗ ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಎಲ್ಲ ಅಲ್ಲೇ ಸಿಗ್ತೀವಿ, ಬನ್ನಿ ಹೋಗೋಣ. ಈಗ ಟೈಮ್ ಬಂದು 12:30. ನಾನು ಇವಾಗ ಮೈಸೂರು ರೀಚ್ ಆಗಿದ್ದೀನಿ. ನೋಡ್ಬೋದು ನೀವು ಇಲ್ಲಿ ಮೈಸೂರು KSRTC ಬಸ್ ಸ್ಟ್ಯಾಂಡ್ ಇದು. ನಾನೇ ಲೇಟು ಅಂದರೆ ನನಗಿಂತ ಲೇಟ್ ಇವರು. ಡಬ್ಬಾ ನನ್ನ ಮಕ್ಕಳು ಇನ್ನೂ ಬಂದಿಲ್ಲ. ಅದರಲ್ಲಿ ನನ್ನ ಫ್ರೆಂಡ್ ಒಬ್ಬ ಯುವರಾಜ ಅಂತ ಇದ್ದಾನೆ. ಡಬ್ಬಾ ನನ್ನ ಮಗ ಎಲ್ಲೇ ಯಾವುದೇ ಬೇರೆ ದೇಶದಲ್ಲಿ ಇದ್ರೂ ಅಷ್ಟೇ, ಫೋನ್ ಮಾಡಿದ್ರೆ ಮಚ್ಚ 10 ನಿಮಿಷ ಬಂದ್ಬಿಟ್ಟೆ ಅಂತಾನೆ. ಹೇಳೋದು ಮಾತ್ರ 10 ನಿಮಿಷ ಬಂದೆ ಅಂತಾನೆ, ಆದರೆ ಅವ್ನು ಬರೋದು ಮಾತ್ರ 2 ಗಂಟೆ ಲೇಟೆ. ಕೊನೆಗೂ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿಸಿ ಇವಾಗ ಬಂದಿದ್ದಾರೆ ನೋಡಿ. ಸೊ ಬನ್ನಿ, ಮೈಸೂರಿಗೆ ಬಂದಮೇಲೆ ಪ್ಯಾಲೇಸ್ ನೋಡದೇ ಇರೋಕ್ಕಾಗತ್ತಾ? ಅದು ರಾತ್ರಿ 1 ಗಂಟೆ ಇವಾಗ ಟೈಮು. ಪ್ಯಾಲೇಸ್ ಹೆಂಗೆ ಕಾಣಿಸುತ್ತೆ ನೋಡಿ. ಸೊ ಇವಾಗ ಟೈಮ್ ಬಂದು ರಾತ್ರಿ 1 ಗಂಟೆ. ಎಂಥ ಪೀಸ್ಫುಲ್ ಟೈಮ್ ಅಂದ್ರೆ, ಈ ಟೈಮಲ್ಲಿ ನಮ್ಮ ಮೈಸೂರಿನ ಪ್ಯಾಲೇಸ್ ಮುಂದೆ ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ, ಸೊ ಇಲ್ಲೇ ಪಕ್ಕದಲ್ಲೇ ಒಂದು ಒಳ್ಳೆ ಟೀ ಕುಡ್ಕೊಂಡು ನಮ್ಮ ಜರ್ನಿನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಆಕ್ಚುಲ್ ಇಲ್ಲಿಂದ ನಮ್ಮ ರಿಯಲ್ ಜರ್ನಿ ಸ್ಟಾರ್ಟ್ ಆಗತ್ತೆ. ಯಾಕೆ ಅಂತಂದ್ರೆ ನಾವು ಹೋಗೋದು ಇವಾಗ ಥ್ರೂ ಬಂಡೀಪುರ ರಿಸರ್ವ್ ಫಾರೆಸ್ಟ್ ಇಂದ. ಸೊ ಬನ್ನಿ ಹೋಗೋಣ. ಆಕ್ಚುಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ, ಬಂಡೀಪುರ ರಿಸರ್ವ್ ಫಾರೆಸ್ಟ್ ಅಲ್ಲಿ ನೈಟು ವೆಹಿಕಲ್ಸ್ಗಳನ್ನ ಅಲೋ ಮಾಡಲ್ಲ. ರಾತ್ರಿ 9 ಗಂಟೆಗೆ ಗೇಟನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಮತ್ತೆ ಓಪನ್ ಆಗೋದು ಬೆಳಗ್ಗೆ 6 ಗಂಟೆಗೆ. ಯಾಕೆ ಅಂತಂದರೆ ಎಲ್ರಿಗೂ ಗೊತ್ತಿರುತ್ತೆ, ನೈಟ್ ಹೊತ್ತು ಜಾಸ್ತಿ ಪ್ರಾಣಿಗಳು ಮೂವಿಂಗ್ ಆಗ್ತಾ ಇರುತ್ತೆ ಅಂತ ಹೇಳಿ. ಆಲ್ಮೋಸ್ಟ್ ಸುಮಾರು ಪ್ರಾಣಿಗಳು ರೋಡ್ ಕ್ರಾಸ್ ಮಾಡ್ತಿರ್ತವೆ ಅಂತ ಹೇಳಿ ನೈಟು ವೆಹಿಕಲ್ಸ್ಗಳನ್ನು ಅಲೋ ಮಾಡೋದಿಲ್ಲ. ಸೊ ನಾವಿಲ್ಲಿ ಬಂದಿದ್ದು ರಾತ್ರಿ 3 ಗಂಟೆ ಆಗಿತ್ತು. ನಾವು ಅಷ್ಟೇ ಅಲ್ಲ, ಒಂದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಇಲ್ಲಿ ವೆಹಿಕಲ್ಸ್ಗಳು ಸ್ಟಾಪ್ ಆಗಿದ್ವು. ಸೊ ಏನಾದರೂ ಮಧ್ಯರಾತ್ರಿ ಈ ಥರ ಬಂದರೆ ಮಾರ್ನಿಂಗ್ 6 ಗಂಟೆ ತನಕ ನೀವು ವೆಯ್ಟ್ ಮಾಡಲೇಬೇಕು. ಸೊ ಇವಾಗ ಬನ್ನಿ, ಇಲ್ಲಿಂದ ರಿಯಲ್ ನೇಚರ್ ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ ಆಗುತ್ತೆ. ಗಾಡಿ ಬಸ್ ಇರಬೇಕು. ನೋಡಿ ನಾನೇ ಹೋಗ್ತಾರೆ ಇದು. ಯಾಕೆ ಮನ್ಸು ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಹೋಗ್ರ ಮಾರ
ಏನೋ ಬೇಜಾರ್ ನೋಡಿರ್ತಾರ. ಮಚ್ಚ ನವಿಲು ವೆಹಿಕಲ್ಸ್ ಓಡಾಡ್ತಿದ್ದಾರೆ. ವೆಹಿಕಲ್ಸ್ ತುಂಬಾ ಇದೆ ಕಣೆ. ಜಾಮ ಇರ್ತಲ್ಲ ಮಾಡ್ಬೇಕು. ಸೊ ನೋಡ್ತಾ ಇದ್ದೀರಾ ನೀವಿಲ್ಲಿ ನೇಚರ್ ವೈಬ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅಂತಾನೆ ಹೇಳ್ಬೋದು. ಪ್ರೀ ಮಾನ್ಸೂನ್ ಟ್ರಿಪ್ ಅಂದ್ರೆ ಹಿಂಗಿರ್ಬೇಕು ಗುರು. ನೇಚರ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಅದು ಮಾರ್ನಿಂಗ್ ಬೇರೆ ನೋಡ್ತಾ ಇದ್ದೀರಾ, ಸನ್ರೈಸ್ ಬೇರೆ ಆಗ್ತಾ ಇದೆ. ಸಕ್ಕತ್ತಾಗಿದೆ ಎಕ್ಸ್ಪೀರಿಯನ್ಸು. ಫ್ಲಾಶ್ ಇಟ್ಕೊಳ. ಸೊ ನಾವು ಹೋಗ್ತಾ ಇರುವಂಥ ರೂಟ್ ಬಂದು ಮೈಸೂರಿಂದ ಹೇಳಬೇಕು ಅಂದರೆ ಮೈಸೂರಿಂದ ಗುಡ್ಲುಪೇಟೆ ರೋಡ್ ತಗೊಂಡು ಅಲ್ಲಿಂದ ಸೀದಾ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಥ್ರೂ ಮುತುಂಗ ವೈಲ್ಡ್ ಲೈಫ್ ಸ್ಯಾಂಚುರಿ, ಅಲ್ಲಿಂದ ಸುಲ್ತಾನ್ ಬತ್ತೇರಿ, ಸೀದಾ ವಯನಾಡ್ ಕಡೆ. ಇಲ್ಲಿ ನೋಡಿ ಎಷ್ಟಿದೆ. ಸೊ ಇಲ್ಲಿಗೆ ಬಂಡೀಪುರ್ ರಿಸರ್ವ್ ಫಾರೆಸ್ಟ್ ಮುಗೀತು. ಸೊ ನಾವು ಇವಾಗ ಬಂದಿರುವಂಥದ್ದು ವಯನಾಡಿನ ಮುತುಂಗ ರಿಸರ್ವ್ ಫಾರೆಸ್ಟ್ ಅಥವಾ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಸಫಾರಿ ಕೂಡ ಮಾಡ್ಬೋದು. ನೋಡ್ತಾ ಇದ್ದೀರಾ, ಇಲ್ಲಿ ಟಿಕೆಟ್ ತಗೊಂಡು ಜೀಪ್ ಅಥವಾ ಬಸ್ನಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ನಾವು ಅಲ್ಲಿ ಕೇಳಿದ್ವಿ ಪ್ರಾಣಿಗಳು ಯಾವ್ದ್ಯಾವ್ದಿದೆ, ಸಿಗ್ತಾವ, ಸೈಟ್ ಆಗ್ತಾವ ಅಂತ. ಸೊ ಅಲ್ಲಿ ನಮಗೆ ಹೇಳಿದ್ದು ಒಂದೇ, ನಿಮ್ಮ ಲಕ್ಕು ಅಂತ ಹೇಳಿದ್ರು. ಸೊ ಒಂದು ಜೀಪ್ಗೆ 4ರಿಂದ 5 ಜನ ಏನೋ ಹಾಕ್ತಾರೆ. ಸೊ 2,000ದಿಂದ 2,500 ಏನೋ ಚಾರ್ಜ್ ಮಾಡ್ತಾರೆ. ಹುಲಿ ಕಾಣೋದಂತೂ ತೀರಾ ಕಡಿಮೆ ಅಂತ ಹೇಳಿದ್ರು. ಸೊ ನಾವು ಬರ್ತಾ ಆಂದವೇನೆ ಜಿಂಕೆ, ಆನೆ, ಕಾಡಹಂದಿ, ನವಿಲು ಎಲ್ಲ ನೋಡ್ಕೊಂಡು ಬಂದಿದ್ದೀವಿ. ಸೊ ಇಲ್ಲಿ ಇಷ್ಟೆಲ್ಲ ಅಮೌಂಟ್ ಕೊಟ್ಟು ಹೋಗೋದು ಸ್ವಲ್ಪ ನಮಗೇನೋ ಬೇಡ ಅನಿಸ್ತು. ಯಾಕೆಂದರೆ ಕಾಣಿಸಿದ್ರು ಕಾಣ್ಬೋದು, ಇಲ್ಲ ಅಂದರೂ ಇಲ್ಲ, ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಸುಮ್ಮನೆ ಇಷ್ಟೆಲ್ಲ ದುಡ್ಡು ಕೊಟ್ಟು ಹೋಗೋದು ನಮಗೇನೋ ಬೇಡ ಅನಿಸ್ತು. ಸೊ ಆಂದವೇನೆ ಬರ್ತಾ ಎಷ್ಟೋ ಪ್ರಾಣಿಗಳು ನೋಡ್ಕೊಂಡು ಬಂದಿದ್ದೀವಿ. ಸೊ ಬೇಡ ಅಂತ ನಾವು ಈ ಸಫಾರಿನ ಸ್ಕಿಪ್ ಮಾಡಿದ್ವಿ. ಏನಿಲ್ಲ, ಎಲ್ಲ ಹೇಳ್ಬೇಕು ನೀನೆ. ಹೇಳ್ಬೇಕು ಬೆಂಗಳೂರು ಜೀವನ ಹೆಂಗಿದೆ? ಯಾವ್ದು area office? ಜೆ.ಪಿ. ನಗರ್. ಓಕೆ. ಸೊ ಇಲ್ಲಿ ತಿಂಡಿ ತಿನ್ಕೊಂಡು ನಾವು ಹೊರಟಿದೆ ಎಡ್ಕಲ್ ಕೇವ್ಸ್ ಕಡೆಗೆ. ಹೆಸರು ಕೇಳಿರ್ತೀರ ಅನ್ಕೊಂತೀನಿ, ಎಡಕಲ್ಲು ಗುಡ್ಡದ ಮೇಲೆ ಅಂತ. ಸೊ ಬನ್ನಿ ಹೊರಡೋಣ. ನನ್ ತೆಗಿದ ಸುಮ್ಮನೆ ಡೌ ಮಾಡ್ಕೊಂತ ಹೋಗ್ಬಿಟ್ಟು. ನೀನ್ ಹೇಳಿದ್ರೆ ನಾನೇನು ಹೇಳ್ತೀನಿ. ಚೇಟಾ ಏನೋ ಬಂತು ಚೇಟಾ. ಸೊ ನೋಡ್ಬೋದಿಲ್ಲಿ ಫಾರೆಸ್ಟ್ ರೂಟಲ್ಲಿ ಜರ್ನಿ ಮಾಡೋದು, ಆ ರೋಡ್ ಫೀಲ್ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. 2 ಸೈಡ್ ಫುಲ್ ಫಾರೆಸ್ಟು. ಸೊ ಕೂಲ್ ವೆದರ್, ಸೈಲೆನ್ಸ್ ಅಟ್ಮಾಸ್ಫಿಯರ್, ರೋಡ್ ಟ್ರಿಪ್ಗೆ ಅಂತೂ ಪರ್ಫೆಕ್ಟ್ ವೈಬ್ ಅಂತಾನೆ ಹೇಳ್ಬೋದು.
ಪಾರ್ಕಿಂಗ್ ನಂಬರ್ 9. ಇಲ್ಲಿ ಪಾರ್ಕಿಂಗ್ಗೆ ಟಿಕೆಟ್ ತಗೊಂಡು ಒಳಗಡೆ ಹೋಗಬೇಕಾಗಿರುತ್ತೆ. ಸೊ ಇನ್ನೊಂದೇನಪ್ಪ ಅಂದರೆ ಇವರು ಒಂದು ಪಾರ್ಕಿಂಗ್ ನಂಬರನ್ನು ಹೇಳ್ತಾರೆ, ಅದೇ ಪಾರ್ಕಿಂಗ್ಗೆ ಹೋಗಿ ಗಾಡಿನ ಪಾರ್ಕ್ ಮಾಡಬೇಕಾಗತ್ತೆ. ಬೇರೆ ಪಾರ್ಕಿಂಗ್ಗೆ ಹೋದರೆ ಅವರು ಮತ್ತೆ ಎಕ್ಸ್ಟ್ರಾ ದುಡ್ಡನ್ನು ಕೇಳ್ತಾರೆ. ಸೊ ಇದೇ ನೋಡಿ ಎಡಕಲ್ ಕೇವ್ ಎಂಟ್ರೆನ್ಸು. ಇಲ್ಲಿಂದಾನೇ ನಾವು ಇವಾಗ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ಇದು ಕೇರಳ ಹಲಸಿನ ಹಣ್ಣು ಚೇಟ. ಬ್ಲೇಡ್ ಸಿಗಿಸ್ಕೊಂಡ್ಬಿಡು ಇದಕ್ಕ ಸಿಂಗ್ ಅಂತ ಕಟ್ ಮಾಡಕ್ಕೆ. ಮಳೆ ಬಂದ್ರೆ ಭಾರಿ ಕಷ್ಟ ಐತಿ. ಹತ್ತೋ ಬೇಗ ಬೇಗ ದೊಡ್ಡ ಚೇಟ. ನಾವ್ ಹತ್ತಿ ಮಚ್ಚ, ನೀವು ಏನ್ ಮಚ್ಚ ಇದು? ಹೆರ್ಮಿಟೇಜ್ ಇಂಗ್ಲಿಷ್ ಕೆತ್ತಾನೆ. ಕಾಂತ ನಾನು ಬರ ಲಂಚ್ ಟೈಮಿಗೆ ಹೋಗಿದ್ದಲ್ಲ ಅವಾಗ ಯಾರು ಕಸ್ಟಮರ್ ಬಂದಾಗ ಹೋಗೋರು ತಲೆ ಇಲ್ಲಿ ಏನೈತೆ? ಎಡಕಲ್ಲು ಗುಡ್ಡದ ಮೇಲೆ ನೀವು ಚೆನ್ನಾಗಿ ಹೋಗ್ಲಿ ಹಿಂಗೊಂಬರ್ಲ. ಇನ್ನ ವ್ಯೂ ಸಿಕ್ಕಿಲ್ಲ ಮಚ್ಚ. ಇಲ್ಲೂ ಫಾಗ್ ಐತ್ ನೋಡ ಮೇಲೆ ಅಲ್ಲ. ತೋರಿಸ್ತೀನಿ ಅಲ್ಲೇ ಮೇಲೆ ಬೋರ್ಡಾಗೆ ನೋಡಿ ಇಲ್ಲಿ ಹತ್ತದ ಸೀದಾ. ಮೊದಲೇ ಹೇಳಿರೋ ಹಾಗೆ ಇಲ್ಲಿ ಬರೋಕ್ಕೆ ಸ್ವಲ್ಪ ಟ್ರಕ್ಕಿಂಗ್ ಮಾಡಬೇಕು. ಇಲ್ಲಿ ನೋಡ್ಬೋದು ನೀವು, ಮೆಟ್ಲು ಇದೆ, ಹಾಗೆ ಏರ್ ದಾರಿಗಳಿದ್ದಾವೆ. ಸ್ವಲ್ಪ ಡಿಫಿಕಲ್ಟಿ ಇದೆ, ಆದರೆ ಮೇಲ್ ಹೋದ್ಮೇಲೆ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳ್ಕೊಬೋದು. ಸೊ ಎಡಕಲ್ ಕೇವ್ಸ್ ಅಂದರೆ ಹೆಸರು ಕೇಳಿರ್ತೀರಾ. ನಮ್ಮ ಕನ್ನಡದಲ್ಲಿ ಒಂದು ಮೂವಿ ಇದೆ, ಎಡಕಲ್ಲು ಗುಡ್ಡದ ಮೇಲೆ ಅಂತ. ಸೊ ಆ ಮೂವಿನ ಇಲ್ಲೇ ತೆಗ್ದಿರುವಂಥದ್ದು. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬೀಳದೆ ಕಾಲು ತಿಡೋಲ್ಲ ಅಷ್ಟೇ ನೀನು. ಶೂ ತಗೊಂಡಾಗಿತ್ತು ಹೊಸ ಶೂ. ಅಯ್ಯೋ ಗುಡ್ಡನೇ ಹತ್ತಿರ ಮತ್ತೆ ಅಲ್ಲಿ ಹುಷಾರ ಮಚ್ಚ. ಅಲ್ಲ ಇಲ್ಲ ಕೂತು ಹೊಡಿಬಿಟ್ಟೆ ಒಂದು ಫೋಟೋ. ರಜತೆ ನೋಡ್ದೆ ಇರೋದೇನಲ್ಲ ನಡಿಯೋ. ಅಲ್ಲ ಇಲ್ಲೇ ಒಂದೆರಡು ಫೋಟೋ ಹೊಡ್ಬಿಟ್ಟಲ್ಲ. ಬಾಯ್ ಚೇಟಾ ಫೋಟೋ ಫ್ರೆಶ್ ಫೋಟೋ ನೋಡಿದ್ದೇನೆ. ಮಳೆ ಬಂದ್ರೆ ಮತ್ತೆ ತಲೆಮೇಲೆ ಅವನಿಗೆ ಹೇಳಿ, ಮಳೆ ಬಂದ್ರೆ ನೀರು ಹರಿಯುತ್ತೆ ಅಂತೆಲ್ಲ ಅಷ್ಟೇ. ಇದ್ದ ತಲೆಮೇಲೆ ಚೀಟ ಚೀಟ ಜಾಯಿಂಟ್ ಮಿಸ್ಸಿಂಗ್. ಓಯ್ ಅದು ಯಾವ್ದೋ ಐತಲ್ಲ, ಅದನ್ನ ಸಾಂಗಿಂಗ್ ಮಾಡೋ ಯಾವುದು ಆಮೇಲೆ ಮಣಿತ ಕೋಣೆ ಉಳ್ಳು ಫಸ್ಟ್ ಮಣಿತ ಕೋಣೆ ಉಳ್ಳು ಅದೇನೈತಲ್ಲ. ಕಿವಿಲಿ ಕೇಳಿದ್ದಲ್ವ ಅಂತ ಸುಮ್ಮನಾದೆ. ಮತ್ತೆ ಹೆಂಗ್ ಬಂದ್ರು? ಹಾ
ಚೇಟ ಹಿಡಿಯೋದು ಬಾರಿ ಕಷ್ಟ ಚೇಟ. ಚೇಟ ನೀನು ಮತ್ತೆ ಕೆಳಗೆ ಸಿಕ್ಕೊಂಬಿಟ್ಯಾ. ಬಡವಳ್ಳಿ ನನ್ನ ಬಗ್ಗೆ ಅಯ್ಯೋ ನೀನು ಒಬ್ಬರಾದ್ರೂ ಇದೆಯಲ್ಲ ದುರಾತ್ಮ. ಶೂ ಇಲ್ಲ ಶೂ ಇಲ್ಲ. கண்மணி அங்கோடு காதலன் நான் கவிதமே பொன்மணி ಮಚ್ಚ ಈ ಸಾಂಗ್ ಬರಲ್ಲ ಮಚ್ಚ ನಮ್ಗೆ. ಅಲ್ಲ ಸುಮ್ಮನೆ ಏನ್ ಮಾತಾಡ್ಬಿಡು. ನಾಳೆ ಹೇಳ್ತಾರೆ ரெடி மச்ச சிம்பிள் மச்சா கண்மணி பொன்மணி அಷ್ಟೇ. ಕಣ್ಮಣಿ ಪೊಣ್ಮಣಿ. ವಾವ್ ಓಕೆ ಮಚ್ಚ ಸುದ್ದಿ ಬರ್ತಾ ಮೊಬೈಲ್ ಇದಾಕೊಂಡ್ರ ಸಾಂಗ ಲಿರಿಕ್ಸ್ ಹಾಕೊಂಡ್ಬಿಟ್ರು. ಮಚ್ಚ ನೆಟ್ವರ್ಕ್ ಐತಾ? ಸಂಜು ಹಂಗೆ ಏನ್ ನಡೀರೋ ಇಷ್ಟು ದೂರ ಅಲ್ಲೇನೋ ನಾವು ಹಿಂದಿಗೆ ಹಾಕೊಂಬಿಡ್ಲ ಸಾಕು ರೆಡಿಯೋ ಚಲೋ ಹಿಂಗೆ ಹೋಗೋದಲ್ಲ ಹೋಗೋ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಅವನೇನೋ ಮಾಡ್ತಾನ ಕಣ. ಹಾಕೊಂಡು ತುಕಿ ಹಾಕೊಂಡು ಈಗ ನಾರ್ಮಲ್ ಸ್ಟೆಪ್ಪು. ಒಬ್ಬೊಬ್ಬ ಇಲ್ಲಿ ನೋಡೋ ನೇಚರ್ ಇಲ್ಲಿಂದ ಮಚ್ಚ ಹೊಡಿಯಾ ತೆಗಿಯ ಆನ್ ಮಾಡು. ಮುಚ್ಚುಳ್ಕ ತೆಗ್ದು ಹೊಡಿ. ನಮಗೂ ಗೊತ್ತಿರ್ಲಿಲ್ಲ ಮಚ್ಚ. ಅಲ್ಲ 1 ಕಿಲೋಮೀಟರ್ ಅಂದ್ರಲ್ಲ. ಅಲ್ಲಿ ಬಿದ್ಬಿಟ್ಟಲ್ಲ ಮಚ್ಚ ಕಾಲ್ದಾಗ. ಯಾರು ಅದಕ್ಕೆಲ್ಲ ಬರ ನೀನ್ ನೋಡಿಲ್ಲ ಬರ ಅಲ್ಲಿ ಏನಿತ್ತು ಅಂತ. ಅದೇನೋ ಗೊತ್ತಿಲ್ಲ. ನೀನ್ ಆಟ ಬಂದೆ ಅಲ್ಲಿ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂತಂದ್ರೆ, ಈ ಕಲ್ಲಿನ ಬಂಡೆಗಳ ಮೇಲೆ ಕಾಣ್ತಿರುವಂಥ ಗುರುತು ಸಾಮಾನ್ಯ ಗುರುತುಗಳಲ್ಲ, ಹಾಗೆ ಸಾಮಾನ್ಯ ಚಿತ್ರಗಳಲ್ಲ. ಇವು ಸುಮಾರು 6000 ವರ್ಷಗಳಿಗಿಂತ ಹಳೆಯದಾದ ಒಂದು ಶಿಲಾ ಕೆತ್ತನೆಗಳಂತ ಹೇಳ್ಬೋದು. ಸೊ ಮಾನವರು ಪ್ರಾಣಿಗಳನ್ನು ಬೇಟೆಯಾಡ್ತಂಥ ದೃಶ್ಯಗಳು, ಹಾಗೆ ಇನ್ನೂ ಅರ್ಥ ಆಗದ ಹಲವಾರು ಚಿಹ್ನೆಗಳನ್ನು ಇಲ್ಲಿ ಕಾಣ್ಬೋದು. ಸೊ ಈ ಪ್ರದೇಶದಲ್ಲಿ ಪುರಾತನ ಮಾನವರು ವಾಸ ಮಾಡಿದ್ರು ಅನ್ನೋದಕ್ಕೆ ಇವೇ ಸಾಕ್ಷಿ ಅಂತ ಹೇಳ್ಬೋದು. 1890s ಅಲ್ಲಿ ಬ್ರಿಟಿಷ್ ಅಧಿಕಾರಿ ಫ್ರೆಡ್ ಫಾಸೆಟ್ ಅವರು ಈ ಸ್ಥಳ ಮರು ಸಂಶೋಧನೆ ಮಾಡಿದ ನಂತರ ಈ ಎಡಕಲ್ ಕೇವ್ಸ್ ಇಡೀ ವಿಶ್ವದ ಗಮನ ಸೆಳೆಯುತ್ತೆ ಅಂತಾನೆ ಹೇಳ್ಬೋದು. ಸೊ ಕೆಲವು ಸಂಶೋಧಕರು ಇಲ್ಲಿ ಕಂಡು ಬಂದಂತಹ ಕೆಲವು ಚಿಹ್ನೆಗಳನ್ನ ಸಿಂಧೂ ನಾಗರಿಕತೆಯ ಚಿಹ್ನೆಗಳ ಜೊತೆ ಹೋಲಿಕೆ ಹೊಂದವೆ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಎಡಕಲ್ ಅಂದ್ರೆ ಏನು ಅಂತ ಅಂದ್ರೆ, 2 ಬಂಡೆಗಳ ಮಧ್ಯೆ ಸಿಲುಕಿಕೊಂಡಿರುವ ಕಲ್ಲು ಅಂತ ಹೇಳ್ತಾರೆ. ಸೊ ಮೇಲ್ ನೋಡ್ಬೋದು ಇಲ್ಲಿ ನೀವು, ಆ ಕಡೆ ಈ ಕಡೆ 2 ಬಂಡೆ ಕಾಣ್ತಾ ಇದೆ, ಅದ್ರ ಮಧ್ಯದಲ್ಲಿ ಒಂದು ಕಲ್ಲು ಸಿಕ್ಕಾಕೊಂಡಿದೆ. ಸೊ ಇದು ಯಾವುದೇ ಮನುಷ್ಯ ಸೃಷ್ಟಿ ಮಾಡಿರೋದಲ್ಲ, ನೈಸರ್ಗಿಕ ಸೃಷ್ಟಿ ಇದು. ಅಷ್ಟು ನಾವು ಅರ್ಧ ಮುಕ್ಕಾಲ ಅದನ್ನೇ ದೂರ ಇರ್ತೀವಿ. ಅದೇ ಮತ್ತೆ ಅದೇ ಮೈನು. ಸೊ ಈ ಎಡಕಲ್ ಕೇವ್ ಟ್ರೆಕ್ಕಿಂಗ್ ಅಂತೂ ಸ್ವಲ್ಪ ಡಿಫಿಕಲ್ಟಿನೇ ಇದೆ.
1.5 ಕಿಲೋಮೀಟರ್ ಟ್ರೆಕ್ಕಿಂಗ್ ಅಂತ ಹೇಳ್ತಾರೆ, ಬಟ್ ಆಕ್ಚುಲಿ ಇದು ಒಂದು 2.5 ಮೇಲೇನೆ ಇದೆ. ಸೊ ನಮ್ಮ ಈ ಟ್ರೆಕ್ಕಿಂಗ್ ಅಲ್ಲಿ ಒಂದು ಸ್ಪೆಷಲ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ, ನಮ್ಮ ಈ ಗ್ಯಾಂಗ್ ಅಲ್ಲಿ ಒಬ್ಬ ಫ್ರೆಂಡಿಗೆ ಕಣ್ ಕಾಣಿಸಲ್ಲ. ಸೊ ಸಾಮಾನ್ಯವಾಗಿ ಇಂಥ ಟ್ರೆಕ್ಕಿಂಗ್ ಗಳನ್ನ ಹಲವಾರು ಜನ ಕಷ್ಟ ಅಂತ ಯೋಚಿಸ್ತಾರೆ, ಆದ್ರೆ ಇವನ ಆತ್ಮವಿಶ್ವಾಸ ಮತ್ತೆ ಧೈರ್ಯದಿಂದ ನಮ್ ಜೊತೆ ಸಂಪೂರ್ಣವಾಗಿ ಟ್ರೆಕ್ ನ ಮಾಡಿ ಮುಗಿಸಿದಾನೆ. ನಿಜ ಹೇಳ್ಬೇಕಂದ್ರೆ ಕೆಲವೊಮ್ಮೆ ನಮ್ಮ ಬಳಿ ಎಲ್ಲಾ ಸೌಲಭ್ಯಗಳಿದ್ರು ನಾವು ಹಿಂದೆ ಸರಿತೀವಿ, ಆದ್ರೆ ಇಂಥ ವ್ಯಕ್ತಿಗಳು ಹೇಳ್ತಾರೆ ಇಚ್ಛಾಶಕ್ತಿ ಇದ್ರೆ ಯಾವುದು ಅಸಾಧ್ಯ ಅಲ್ಲ ಅನ್ನೋದನ್ನ ತೋರಿಸ್ಕೊಡ್ತಿದ್ದಾರೆ. ಈ ಟ್ರಿಪ್ ನ ಹೈಲೈಟ್ ಎಡಕಲ್ ಕೇವ್ಸ್ ಮಾತ್ರ ಅಲ್ಲ, ನಮ್ಮ ಫ್ರೆಂಡ್ ನ ಈ ಅದ್ಭುತ ಸ್ಪಿರಿಟ್ ಕೂಡ. ಅವನಿಗೆ ಒಂದು ದೊಡ್ಡ ಸಲಾಮ್ ಅಂತ ಹೇಳ್ತಾ, ಹಾಗೆ ಇಲ್ಲಿ ಕೇವ್ಸ್ ಕಡೆ ಹೋಗ್ತಾ ಇರೋ ದಾರಿಯಲ್ಲೇ ಸಾಕಷ್ಟು ಚಿಕ್ಕ ಚಿಕ್ಕ ಅಂಗಡಿಗಳು ಸಿಗತ್ತೆ. ಇಲ್ಲಿನ ಸ್ಥಳೀಯರು ಮಾರೋ ಹಲವಾರು ವಸ್ತುಗಳು, ಹ್ಯಾಂಡ್ ಮೇಡ್ ಐಟಮ್ಗಳು ಕೂಡ ಸಿಗತ್ತೆ. ಕೇರಳದಲ್ಲಿ ಜಾಸ್ತಿ ಫೇಮಸ್ ಏನಂದ್ರೆ ಇಲ್ಲಿ ಸಿಗುವಂತ ಚಾಕ್ಲೇಟ್ಗಳು. ಸೊ ಇಲ್ಲಿ ಯಾವುದೇ ಅಂಗಡಿಗಳಿಗೆ ಹೋದ್ರೂ ನಿಮಗೆ ಹೋಮ್ ಮೇಡ್ ಚಾಕ್ಲೇಟ್ಗಳು ಸಿಗುತ್ತೆ. ಹಾಗೆ ಟ್ರೆಕ್ಕಿಂಗ್ ಮಾಡ್ತಾ ಮಧ್ಯೆ ಏನಾದ್ರೂ ಸುಸ್ತಾದ್ರೆ ಜ್ಯೂಸ್ ಆಗ್ಲಿ ಸ್ನಾಕ್ಸ್ ಆಗ್ಲಿ ತಗೊಳಕ್ಕೆ ಸಾಕಷ್ಟು ಅಂಗಡಿಗಳಿದಾವೆ, ನೋಡ್ಬೋದು ಇಲ್ಲಿ. ಇಲ್ಲಿ ನೋಡು ಮಚ 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 ಬೀಳಲ್ಲ. ಅಂದ್ರೆ ಯಾವ ತರ ಅಂತ ಟ್ರೆಕ್ಕಿಂಗ್ ಇಷ್ಟಪಡೋರು ಹಾಗೆ ಇತಿಹಾಸದ ಮೇಲೆ ಸ್ವಲ್ಪ ಕುತೂಹಲ ಇರೋರಿಗೆ ವಯನಾಡ್ ಕಡೆ ಬರೋ ಪ್ಲಾನ್ ಏನಾದ್ರು ಇದ್ರೆ ಎಡಕಲ್ ಕೇವ್ಸ್ ನ ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ಸೊ ಇಲ್ಲಿಂದ ನಾವು ನಮ್ಮ ಸ್ಟೇ ಕಡೆಗೆ ಹೊರಡ್ತಾ ಇದ್ದೀವಿ. ಸೊ ನಾವು ಸ್ಟೇಗೆ ಬುಕ್ ಮಾಡಿರುವಂತ ಜಾಗ ಯಾವ ತರ ಇದೆ, ಅಲ್ಲಿಂದ ನಾವು ಎಲ್ಲೆಲ್ಲಿಗೆ ಹೋಗ್ತೀವಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಅಂತ ಹೇಳ್ತಾ, ಅಲ್ಲಿ ತನಕ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.